ನಮಸ್ಕಾರ. ನಾನು ರಾಮ್ ಜನಾರ್ದನ್ ಮಾತಾಡ್ತಾ ಇದ್ದೀನಿ. ಚಲನಚಿತ್ರ ನಿರ್ದೇಶಕ ಹಾಗೂ ನಟ ಕೂಡ ಹೌದು. ಇವತ್ತು ವಿಶೇಷ ಏನಂದರೆ ಶುಕ್ರವಾರ ನಮ್ಮ ಸಿನಿಮಾ ರಂಗಕ್ಕೆ ಒಂದು ಶುಭ ದಿನ ಅಂತ ಹೇಳ್ಬೋದು. ಇವತ್ತು ಸರಿಸುಮಾರು ಒಂದು 8 ಸಿನಿಮಾ ರಿಲೀಸ್ ಆಗ್ತಾಯಿದೆ. 8 ಸಿನಿಮಾಗಳ ನಿರ್ದೇಶಕರ, ನಿರ್ಮಾಪಕರ, ನಟರ, ನಾಯಕಿಯರ ಬಹುಶಃ ನಿರ್ಧಾರ ಆಗುತ್ತೆ ಏನು ಮುಂದಿನ ಅವರ ಪಯಣ ಏನು ಅಂತ. ಆ ಪಯಣ ಅಂದ ತಕ್ಷಣ ನನಗೆ ಜ್ಞಾಪಕ ಬರ್ತಾ ಇರೋದು ಸೀತಾ ಪಯಣಂ. ಲಾಸ್ಟ್ ವೀಕ್ ರಿಲೀಸ್ ಆಗಿದೆ ಸಿನಿಮಾ. ಅದು ನಮ್ಮ ಅರ್ಜುನ್ ಸರ್ಜನ್ ಅವರು ನಿರ್ಮಾಪಕರಾಗಿ ನಟರಾಗಿ ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಆ ಸಿನಿಮಾ ನಾನು ನೋಡಿದೆ. ಆ್ಯಕ್ಚುಲಿ ನಾನು ನಿನ್ನೆ ನೋಡಿದ್ದು ಸಿನಿಮಾ, ತಡವಾಗಿ ನೋಡಿದೆ, ಏನೋ ಕೆಲಸ ಇತ್ತು, ಅದರಿಂದ ಸಿನಿಮಾ ಕೆಲಸ ಬ್ಯುಸಿಯಲ್ಲಿ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ನಮ್ಮ ಅರ್ಜುನ್ ಸರ್ಜಾ ಅವರು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಈ ಸಿನಿಮಾದಿಂದ ಒಬ್ಬ ಕನ್ನಡಕ್ಕೆ ಒಂದು ಅದ್ಭುತವಾದ ಸೆನ್ಸಿಬಲ್ ಆ್ಯಕ್ಟ್ರ್ ಬಂದರು, ಹೀರೋ ಸಿಕ್ಕಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಾನು ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಟನಾಗಿ ಕೆಲವಾರು ಆ್ಯಂಗಲಲ್ಲಿ ನೋಡಿದೆ ನಾನು ಸಿನಿಮಾ. ಅವರು ಎಸ್ಪೆಷಲಿ ನಿರಂಜನ್ ಸುಧೀಂದ್ರ ಅವರು, ನಮ್ಮ ಉಪೇಂದ್ರ ಸರ್ ಅವ್ರ ಅಣ್ಣನ ಮಗ. ಆ್ಯಕ್ಚುಲಿ ನಾನು ಅವ್ರ ಮಗುವಾಗಿದ್ದ ಚಿಕ್ಕ ಹುಡುಗರಾಗಿದ್ದಾಗ ನೋಡಿದ್ದೆ. ನಾನು ರಕ್ತ ಕಣ್ಣೀರು ಶೂಟಿಂಗಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮೂವಿ ಕೆಲಸ ಮಾಡಿದಾಗ ನೋಡಿದ್ದೆ. ಆದರೆ ಈ ಮಟ್ಟಕ್ಕೆ ಒಬ್ಬ ಫುಲ್ ಥರೋ ಆ್ಯಕ್ಷನ್ ಇರ್ಬೋದು, ಸಾಂಗ್ ಇರ್ಬೋದು, ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಅಭಿನಯ, ಅದ್ಭುತವಾದ ಸೆನ್ಸಿಬಲ್ ಆ್ಯಕ್ಟ್ರ್. ಖಂಡಿತ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಸ್ಟಾರ್ ಆಗ್ತಾನೆ, ದೊಡ್ಡ ನಟ ಆಗ್ತಾನೆ ಅನ್ನೋದರಲ್ಲಿ ಒಂದು ಚೂರು ಸಂಶಯವಿಲ್ಲ. ಏಕೆಂದರೆ ನೋಡೋದಕ್ಕೂ ಒಬ್ಬ ಸುಹೃದ್ರೂಪಿ, ತುಂಬ ಸುಂದರವಾಗೂ ಇದ್ದಾರೆ. ಅದು ಪಕ್ಕಕ್ಕಿಟ್ಟು ಆ ಅಭಿನಯ ಇಂಪಾರ್ಟೆಂಟು. ಸಿನಿಮಾಗೆ ನೋಡೋಕೆ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳೋದಕ್ಕಿಂತ ಅಭಿನಯ ಅದ್ಭುತವಾಗಿ ಮಾಡಿದ್ರೆ ಖಂಡಿತ ಕ್ಲಿಕ್ ಆಗೇ ಆಗ್ತಾರೆ ಅನ್ನೋದಕ್ಕೆ ತುಂಬ ನಿದರ್ಶನಗಳಿದೆ. ನಾವು ನೋಡಿದ್ದೀವಿ, ನೀವು ನೋಡಿದ್ದೀವಿ. ಹಾಗಾಗಿ ಈ ನಮ್ಮ ನಿರಂಜನ್ ಸುಧೀಂದ್ರ ಅವ್ರಿಗೆ ಖಂಡಿತ ಎಲ್ಲರೂ ಬೆಂಬಲ ಕೊಡಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈಗ ಇತ್ತೀಚೆಗೆ ಹೀರೋಗಳ ಸಮಸ್ಯೆ ತುಂಬ ಕಾಡ್ತಾ ಇದೆ. ನಾವು ಕತೆ ಮಾಡಬೇಕಾದ್ರೆ ಅಯ್ಯೋ ಯಾವ ಹೀರೋ ಅವರು ಈಗ ನಮ್ಮ ನೋಡ್ಕೊಂಡು ಬಂದರೆ ಕೊನೆಗೆ ನಮ್ಮ ಎಲ್ಲದಕ್ಕೂ ಪೊಟೆನ್ಷಿಯಲ್ ಹೀರೋ ಸಿಗೋ ಕಷ್ಟ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ನಿರಂಜನ್ ನಿಜವಾಗ್ಲೂ ಒಳ್ಳೆಯ ಪ್ರಾಮಿಸಿಂಗ್ ನಟ ಅನಿಸುತ್ತೆ. ಇನ್ನೊಂದು ಮುಖ್ಯವಾಗಿ ವಿಚಾರ ಮಾತಾಡಬೇಕು. ಈ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಸೀತಾ ಪಯಣಮಲ್ಲಿ ಐಶ್ವರ್ಯ ಅರ್ಜುನ್ ಅವರು. ಐಶ್ವರ್ಯ ಅರ್ಜುನ್ ಸರ್ ಮಗಳು ಅಂತ ನಾನು ಹೇಳ್ತಾ ಇಲ್ಲ, ಅದ್ಭುತವಾಗಿ ಮಾಡಿದ್ದಾರೆ, ಸೆನ್ಸಿಬಲ್ ಆಗಿ ಮಾಡಿದ್ದಾರೆ. ತುಂಬ ಒಳ್ಳೆಯ ನಟಿ ಕೂಡ ಅವರು. ಖಂಡಿತ ಈ ಸಿನಿಮಾಗೆ ಅವ್ರಿಗೆ ಒಳ್ಳೆಯ ಪ್ರಶಂಸೆ ಬರುತ್ತೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಗುಡ್ ಲಕ್ ಐಶ್ವರ್ಯ ಆ್ಯಂಡ್ ನಿರಂಜನ್. ಯು ಆರ್ ಬೋತ್ ಆಫ್ ಯು ಒಳ್ಳೆ ಪೇರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಖುಷಿ ಆಯಿತು. ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಖಂಡಿತ ಹೇಳ್ತಾ ನಾನು ಈ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.